ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 6ನೇ ತರಗತಿಯ ತಿಳಿ ಕನ್ನಡ ಪಠ್ಯ ಪುಸ್ತಕದಿಂದ ಸಾಹಸಿ ಮೊನಾಲಿಸಾ ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡೋಣ. ಸಾಹಸಿ ಮೊನಾಲಿಸಾ ಪದಗಳ ಅರ್ಥ: ಅಂಚು ಅಂತಂದರೆ ಕೊನೆ, ತುದಿ. ಅನುಕರಣೀಯ ಅಂತಂತಂದರೆ ಅನುಸರಿಸುವುದು. ಒಸರು ಅಂತಂದರೆ ಸೋರಿ ಹೋಗುವುದಕ್ಕೆ. ಇವಾಗ ರಕ್ತ ಸೋರು ಹೋಗುತ್ತಲ್ಲ, ಅದನ್ನು ಒಸರು ಅಂತ ಅಂತೀವಿ. ನೀರು ಹೋಗ್ತಾ ಇರುತ್ತಲ್ಲ, ಅದನ್ನ ಸೋರು ಅಂತ ಅಂತೀವಿ, ಒಸರು ಅಂತೀವಿ. ಚಿನ್ನಾಟ ಮೀನ್ಸ್ ವಿನೋದದ ಆಟ. ತಿವಿ ಮೀನ್ಸ್ ಇರಿ, ಚುಚ್ಚು. ಬ್ಯಾಂಡೆಡ್ ಮೀನ್ಸ್ ಗಾಯದ ಮೇಲೆ ಕಟ್ಟುವ ಒಂದು ಪಟ್ಟಿಯನ್ನು ನಾವು ಬ್ಯಾಂಡೆಡ್ ಅಂತ ಕರಿತೀವಿ. ಮೆಲ್ಲನೆ ಮೀನ್ಸ್ ನಿಧಾನವಾಗಿ ಹೋಗುವುದನ್ನು ನಾವು ಮೆಲ್ಲನೆ ಅಂತ ಕರಿತೀವಿ. ರಾಜ್ಯಪಾಲ ಮೀನ್ಸ್ ರಾಜ್ಯದ ಒಂದು ಮುಖ್ಯಸ್ಥನನ್ನು ನಾವು ರಾಜ್ಯಪಾಲ ಅಂತ ಕರಿತೀವಿ. ಸಹಾನುಭೂತಿ ಮೀನ್ಸ್ ದಯೆ, ಅನುಕಂಪ. ಒಂದು ಪ್ರೀತಿಯನ್ನು ಅವರ ಬಗ್ಗೆ ನಾವು ತೋರಿಸುವಂಥ ಒಂದು ಇದನ್ನು ನಾವು ಸಹಾನುಭೂತಿ ಅಂತ ಕರಿತೀವಿ. ಅಂಗು ಮೀನ್ಸ್ ಆಸೆ. ಅಂತಃಕರಣ ದಯೆ. ಅಮೋಘ ಮೀನ್ಸ್ ಸಾರ್ಥಕವಾದ. ಗುದ್ದಾಟ ಮೀನ್ಸ್ ಹೊಡೆದಾಟ. ಅಂದರೆ ಜಗಳ ಆಡೋದಕ್ಕೆ ನಾವು ಹೊಡೆದಾಟ ಅಂತ ಕರಿತೀವಿ. ಜೋರು ಮೀನ್ಸ್ ವೇಗವಾಗಿ, ರಭಸವಾಗಿ ಹೋಗ್ತಾ ಇರ್ತೀವಿ, ಅದನ್ನು ನಾವು ಜೋರು ಅಂತ ಕರಿತೀವಿ. ಜೋರಾಗಿ ಮಾತನಾಡುವುದನ್ನು ನಾವು ಜೋರು ಅಂತ ಕರಿತೀವಿ. ಪುರಸ್ಕಾರ ಮೀನ್ಸ್ ಪ್ರಶಸ್ತಿ, ಗೌರವ ಅಂತ ಕರಿತೀವಿ. ಮುಗ್ಧ ಮೀನ್ಸ್ ಸರಳ ಸ್ವಭಾವದ ವ್ಯಕ್ತಿಯನ್ನು ನಾವು ಮುಗ್ಧ ಅಂತ ಕರಿತೀವಿ. ಮೈತ್ರಿ ಮೀನ್ಸ್ ಸ್ನೇಹ ಅಂತ ಕರಿತೀವಿ, ಫ್ರೆಂಡ್ಶಿಪ್. ರೂಢಿ ಮೀನ್ಸ್ ಅಭ್ಯಾಸ, ಬಳಕೆ ಅಂತಂದ್ವಿ. ನಾವು ಅಭ್ಯಾಸ ಮಾಡ್ಕೊಳ್ತೀವಿ, ಅದನ್ನು ರೂಢಿ ಮಾಡ್ಕೊಳ್ಕೋಬೇಕು. ನಮ್ಮ ದಿನದಲ್ಲಿ ನಾವು ಮಾಡುವಂಥ ಒಂದು ಕೆಲಸಗಳನ್ನು ನಾವು ರೂಢಿ ಮಾಡ್ಕೊಳ್ಬೇಕಂತೀವಿ, ಅದನ್ನ ಅಭ್ಯಾಸ ಅಂತ ಕರಿತೀವಿ. ಸಾಹಸ ಮೀನ್ಸ್ ಪರಾಕ್ರಮ. ಒಂದು ಸಾಹಸ ಅಂದರೆ ಒಂದು ಸಾಧನೆ ಮಾಡೋದನ್ನು ನಾವು ಸಾಹಸ ಅಂತ ಕರಿತೀವಿ. ಎದರು ಅಂತಂದರೆ ಭಯಪಡುವುದು. ಎದರು ಮೀನ್ಸ್ ಭಯಪಡುವುದು. ಥ್ಯಾಂಕ್ ಯು ಚಿಲ್ಡ್ರನ್.